ಕರ್ನಾಟಕದ ಇತಿಹಾಸದಲ್ಲಿ ವಿಧಾನ ಪರಿಷತ್ ಹುಟ್ಟಿದಾಗಿಂದ 8 ಸರಿ ಯಾರು ಆರಿಸಬಲ್ಲ ಅದನ್ನ ರೆಕಾರ್ಡ್ ಆದ ನಂದು. ಆಮೇಲೆ ಹೈಯೆಸ್ಟ್ ರಾಜೀನಾಮೆ 11 ಜನ ರಾಜೀನಾಮೆ ನನ್ನ ಕಾಲ ಕೊಟ್ಟಾರೆ. ಕರ್ನಾಟಕದ ವಿಧಾನ ಪರಿಷತ್ ಇತಿಹಾಸದಲ್ಲಿ 11 ಜನ ರಾಜೀನಾಮೆ ಕೊಟ್ಟಿರಲಿಲ್ಲ 2 ವರ್ಷದಾಗ. ಅದು ಒಂದು ನಿಮಗೆ ರೆಕಾರ್ಡ್ ಅಂತ. ಅಂದ್ರೆ ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅವ್ರಿಗೆ ಕೊಟ್ಟು ನಾವು ರಾಜೀನಾಮೆ ಕೊಡಬೇಕಾದ್ರೆ ಸ್ವತಃ ಬಂದು ಕೊಡಬೇಕು. ಅವರು ಸ್ವತಃ ಬಂದು ಕೊಡಬೇಕು. ಕೊಟ್ಟಾಗ ಮಾತ್ರ ಅದನ್ನು ನಾವು ಅಂಗೀಕಾರ ಮಾಡೋಕೈತಿ. ಬೈ ಚಾನ್ಸ್ ಮೇಲೆ ಕಳಿಸಿದ್ರೆ ನಾವು ಮತ್ತೆ ಕನ್ಫರ್ಮ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಹೌದಲ್ಲ ತಿಳ್ಕೊಂಡೆಲ್ಲ ಮಾಡಬೇಕಾಗುತ್ತೆ. ನಿನ್ನೆ ಫೋನ್ ಮಾಡಿದಾರೆ ನನಗೆ, ನೀವು ಹುಬ್ಳ್ಯಾಗ ಇರ್ತೀನಿ ಬರ್ರಿ ರಾಜೀನಾಮೆ ಕೊಡ್ತಾನೆ. ನಾವು ಇಷ್ಟ ಕೇಳಿದವ್ರನ್ನೇ ಸ್ವಂತದಿಂದ ಕೊಟ್ಟಿರೋ ಹೆದರಿಕೆ ಕೊಟ್ಟು ಇಷ್ಟು ಕೇಳ್ತೀವಿ, ನಿಮ್ಮ ಕೇಳಿ ಸ್ವಂತ ಬುದ್ಧಿಯಿಂದ ಕೊಡ್ತೀವಿ, ಮುಗಿತು ನಮ್ಮ ಕೆಲಸ. ಅಲ್ಲಿ ನಿಮ್ಗೆ ಲಿಸ್ಟ್ ಐತೆ ನೋಡಿರಿ ಸರ್, ಹೇಳ್ತೀನಿ ಯಾರು ಅಂತ. ಉಗ್ರಪ್ಪ ಕಾಂಗ್ರೆಸ್, ಮಾಣೆ ಅವಾಗ ಕಾಂಗ್ರೆಸ್, 500 ಮಂಜುನಾಥ್ BJP ಅವಾಗ, CM ಇಬ್ರಾಹಿಮ JDS ಅವಾಗ, ಪುಟ್ಟಣ್ಣ ಅವಾಗ BJP, JDS ಬಿಟ್ಟು BJP ಇಂದ, ಬಾಬುರಾವ್ ಚಿಂತಸ್ನೂರ BJP, R ಶಂಕರ್ BJP, ಲಕ್ಷ್ಮಣ ಸವದಿ BJP, 500 ಮಂಜುನಾಥ್ BJP, ಜಗದೀಶ್ ಶೆಟ್ಟರ್ ಅವಾಗ ಕಾಂಗ್ರೆಸ್ ರಾಮರಾಜನ್ ಕೊಟ್ಟಾಗ, ಪ್ರತಿಭೆಗೌಡ JDS. ನಿಮ್ಮ ಕಡೆ ಕೊಟ್ಟಿನಿ ಇವನ್ನೆಲ್ಲ ಸಿಸ್ಟಮೆಟಿಕಾಗಿ ಮಾಡಿಕೊಂಡೆ ನಮ್ಮ ಆಫೀಸ್ನ ತರಿಸಿದೆ. ಹೌದು ಹಾಕಿರಿ, ನಾ ಅಪ್ರೂವ್ ಮಾಡಿ ಫ್ಯಾಕ್ಸ್ ಮಾಡಿಬಿಟ್ಟೆ. ನಾನು ಈಗ ತೊಗೊಂಡ ನಂತರ ಅಂಗೀಕರಿಸಿಕೆ ಅಂತಂದು ಅವ್ರಿಗೆ ಜಯಸಪ್ನ ಕೊಟ್ಟೆ. ನಾಳೆ ಜೂನ್ ಇಲ್ಲ, ಇನ್ನೊಬ್ರು ಕೊಡ್ತಾರೆ ನಾಳೆ ನಡೆದು, ಇನ್ನೊಬ್ರು ಇದಾರೆ ನಾಳೆ ನಡೆದು. ಸೀಕ್ರೆಟ್ ಅದು ಹೇಳಂಗಿಲ್ಲ. ಯಾರು ಇನ್ನೊಬ್ರು ಕೊಡೋರು ಅದಾರು ಹೇಳ್ತೀನಿ. ಅವ್ರು ಕೊಡಬೇಕು, ಅದೇನು ಹೇಳುದಿಲ್ಲ. ಇನ್ನೊಬ್ರು ರಾಜೀನಾಮೆ ವಿಧಾನ ಪರಿಷತ್ ಸದಸ್ಯರು ಇನ್ನೊಬ್ರು ರಾಜೀನಾಮೆ ಕೊಡ್ತಾರೆ ನಾಳೆ ನಡೆದವ್ರು. ಇದು 2 ಅದಾವ ನಮ್ಮಲ್ಲಿ. ಸ್ವತಃ ಬಂದು ಕೊಡ್ಬೇಕಂತೈತಿ. ಅನಿವಾರ್ಯ ಕಾರಣದಿಂದ ಏನಾರು ಆದ್ರೆ ಅವರು ರಾಜೀನಾಮೆ ನಮ್ಮ ಆಫೀಸ್ ಮುಟ್ಟಿಸ್ತಾರೆ. ಅವ್ರಿಗೆ ನಾನು ವಿಡಿಯೋ ಇದ್ರಾಗ ಮಾತಾಡ್ತೀನಿ. ಮಾತಾಡಿದ ನಂತರ ಅವ್ರು ಎಷ್ಟು ತಂದಾಗ ಒಪ್ತೀನಿ. ಒಪ್ಪಿ ಕಳಿಸಿದ ನಂತರ ಅವ್ರದ್ದು ಲೆಟ್ರ್ ಹೌದಲ್ಲ ಕನ್ಫರ್ಮ್ ಮಾಡೋಕೆ ನಾನು ಯೂಸ್ ಮಾಡ್ತೀನಿ. ಕನ್ಫರ್ಮ್ ಆದ ನಂತರ ಅವ್ರಿಗೆ ನಾನು ಪತ್ರ ಕೊಡ್ತೀನಿ. ಇದು 2 ವಿಧಾನಗಳಾದ. ಸ್ವತಃ ಬಂದು ಕೊಡೋದು, ಕಾನೂನಲ್ಲಿ ಸ್ವತಃ ಬಂದು ಕೊಡೋದು ಐತಿ. ಅನಿವಾರ್ಯ ಕಾರಣಗಳಿದ್ದರೆ ಆವಾಗ ಏನು ಮಾಡ್ಬೇಕಂದ್ರೆ ಅದನ್ನು ಮೇಲ್ ಮಾಡಿ ಕೊಡಬೇಕು, ಪತ್ರ ಮುಖಾಂತರ ಕಳಿಸ್ಬೇಕು. ಅವ್ರದ್ದು ಹೌದನ್ನು ನಾವು ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡ್ಕೊಂಡು ವಿಡಿಯೋದಾಗ ಮಾತಾಡಿದ ನಂತರ ಕನ್ಫರ್ಮ್ ಆದ ನಂತರ ಅದಕ್ಕೆ ನಾವು ಸರ್ಟಿಫೈ ಮಾಡಿ ಆಕ್ಸೆಪ್ಟ್ ಮಾಡಬೇಕು. 2 ಪ್ರೀತಿ ಜಾಸ್ತಿ. ನಮ್ಮ ಪಾತ್ರ ರಾಜೀನಾಮೆ ಅಂಗೀಕಾರ ಮಾಡೋಷ್ಟ ನಮ್ದೇನ ಪಾತ್ರ. ನಾವು ಹಿಂಗೈತೆ ನೋಡ್ರಿ, ಅಧಿವೇಶನ 60 ನಿಮಿಷ ನಡೆಸ್ಬೇಕಂತೇಳಿ ನಮ್ಮ ನಿಯಮದಲ್ಲೇ ಐತಾರೆ. ಬಟ್ ಇಲ್ಲಿವರೆಗೆ ಇತ್ತಿತ್ತಾಗಿತ್ತು ಯಾವ ಸರ್ಕಾರಗಳು 60 ನಿಮಿಷ ಮಾಡಿಲ್ಲ. ನಾವು ಭಾಳಷ್ಟು ಒತ್ತಾಯ ಮಾಡಿದ್ರು ಮಾಡಿಲ್ಲ. ನಮ್ದು ಏನಂದ್ರೆ ಸರ್ಕಾರ ಏನು ನಿಗದಿ ಮಾಡಿದ ಡೇಟ್ ನಡೆಸೋದಷ್ಟೇ ನಮ್ಮ ಕೆಲಸ. ಹೇಳ್ತೀವಿ ನಾವು, ಬಟ್ ನಡೆಸೋದು ಸರ್ಕಾರ. ಅವ್ರು ಕ್ಯಾಬಿನೆಟ್ ತೀರ್ಮಾನ ಏನು ಮಾಡ್ತಾರೆ 15 20 ಬೆಳಗಾವಿ, ಬಿಜಾಪುರ, ಬೆಂಗಳೂರು ಅವ್ರೆಲ್ಲಿ ನಡೆಸ್ತಾ ಹೋಗ್ಬಿಟ್ಟಿದ್ವಿ. ಬಟ್ 60 ನಿಮಿಷ ನಡೆಸಿ ನಮ್ಮ ನಿಯಮದ ಪ್ರಕಾರ 60 ನಿಮಿಷ ನಡೆಸ್ಬೇಕಾಗ್ತೈತಿ. ಏನಿಲ್ಲ, 60 ನಿಮಿಷ ನಡೆಸ್ಬೇಕು. ರೂಲ್ ಐತಿ, ಬುಕ್ ಇಲ್ಲೇ ಐತಿ. ವಿಧಾನಮಂಡಲದ ಅಧಿವೇಶನವನ್ನು ವರ್ಷದಲ್ಲಿ 60 ನಿಮಿಷ ನಡೆಸ್ಬೇಕಂತ ಐತಿ ನಿಯಮ. ನಡೆಸಿದ್ರೆ ಏನೊಂದಿಲ್ಲ, ಎಲ್ಲ ಸೇರಿ 60 ಒಟ್ಟು 60 ದಿವಸ. ಜಾಯಿಂಟ್ ಸೆಷನ್ನು, ಬಜೆಟ್ ಸೆಷನ್ನು, ಆಮೇಲೆ ವಿಂಟರ್ ಸೆಷನ್, 3 ಸೆಷನ್. ಏನು ಒಂದ್ಸರಿ 30 ನಿಮಿಷ ಆಕೈತಿ, ಒಂದ್ಸರಿ 25 ನಿಮಿಷ ಆಕೈತಿ. ಈ 3 ದಿವಸ ಸೆಷನ್ ನಡೀತೀವಿ. ಮೊನ್ನೆ ಜಾಯಿಂಟ್ ಸೆಷನ್ನು 4 ದಿವಸ ನಡೀತೀವಿ. ನಾನು ನಿಮಗೆ ಹೇಳೋದೇನೆಂದ್ರೆ, ಆವಾಗಿನ ಕಾಲದಂಗೆ ನೀವು ಬರೀಬೋದು. ಆವಾಗಿನ ಕಾಲದಂಗೆ ಕಮಿಟ್ಮೆಂಟ್ ಎಲ್ಲೂ ಇಲ್ಲ. ಆವಾಗಿನ ಕಾಲದಂಗೆ ಯಾರು ಕುಂತು ಸದನ ನಡೆಸಬೇಕು ಅಂದಿಲ್ಲ. ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ, ಆಳು ಪಕ್ಷ ಡಿಪೆಂಡ್ ಮಾಡ್ಕೋತಾರೆ. ಗದ್ದಲ ಹೊರತಾಗಿ
ರಾಜ್ಯದ ಜನತೆಗೆ ನಮ್ಮಿಂದ ಏನಾಗಬೇಕು ಅನ್ನೋದನ್ನು ಭಾಳ ಮಂದಿ ಇವತ್ತು ಇಂಪ್ಲಿಮೆಂಟ್ ಮಾಡುವಂಥ ಇದಕ್ಕೆ ಹೋಗಿಲ್ಲ. ಅಂದರೆ ಎಲ್ಲ ರೀತಿಯಿಂದ ಹೆಂಗೆ ಸಬ್ ಸ್ಟ್ಯಾಂಡರ್ಡ್ ಬರಾಗ್ತದೆ ಹಂಗೆ ಇಲ್ಲಿ ಬರಾಗ್ತೈತಿ. ಅದಕ್ಕೆ ಆವತ್ತು ನಾವು ಬೆಳಗ್ಗೆ 9:00 ನಮ್ಮ ಸಹೋತ್ಸವ ಆಗ್ತದೆ, 7:30 8ಕ್ಕೆ ಮುಗಿತಿತ್ತು. ಈಗೇನು 12 ಗಂಟೆ, ಸೋಮವಾರ 12 ಗಂಟೆ ಉಳಿದ ದಿವಸ ಅದು ನಾಳೆ ನಂತರ 10:00 ಮಾಡಿದೆ. 10:30 10 ಮಾಡಿ ಮತ್ತು ಅಸೆಂಬ್ಲಿಯಲ್ಲಿ ಈ ಸರಿ 9 ಗಂಟೆ ಸ್ಟಾರ್ಟ್ ಮಾಡಿದರು. ಊಟ ಗೀಟ ಕೊಟ್ಟು ಟಿಫಿನ್ ಕೊಟ್ಟು ನನಗೂ ನಾ ಹೇಳಿದೆ ನಮ್ಮಲ್ಲಿ ನಮಗಂತ ಏನಿಲ್ಲ, ಎಲ್ಲ ಅವನೇನು ಕೊಟ್ಟರು ಕಪ್ ಶಾಸನ ನಮ್ಮಲ್ಲಿ ನಾವೇನು ಮಾಡ್ತೀವಿ. ಬಟ್ ಒಳ್ಳೇದಲ್ಲ, ಗುಡ್ ಟೇಸ್ಟ್. ನಾವು 2 ದಿನ ತರಬೇತಿ ಕೊಟ್ಟಿವಿ. ನಾವು ಶಾಸಕರಿಗೆ ನಮ್ಮ ವಿಧಾನ ಪರಿಷತ್ತಿಗೆ 2 ದಿನ ತರಬೇತಿಯನ್ನು ಕೊಟ್ಟಿವಿ. ಈಗೂ ಇವರು ಮೊನ್ನೆ ತರಬೇತಿಯನ್ನು ಕೊಟ್ಟರು ಹೊಸದಾಗಿ ಬಂದಂಥ ವಿಧಾನಸಭೆಗೆ. ಬಟ್ ತರಬೇತಿ ಕೊಟ್ಟಂತೆ ನಡೆಯುವುದಿಲ್ಲ. ಈಗ ನೋಡಿ ಏನೈತೆ ನಮ್ಮಲ್ಲಿ ಕೈ ಎತ್ತಾರೆ, ನಾವೆಲ್ಲ ಯಾರು ಎತ್ತಾರೆ ಕರಿತೀವಿ, ಯಾರು ಕೇಳಂಗಿಲ್ಲ. ಸಭಾಧ್ಯಕ್ಷನ ಕೇಳಂಗಿಲ್ಲ, ಸಭಾಪತಿಗಳು ಎತ್ತು ನಿಲ್ತಾರೆ, ಏನು ಬೇಕಾದ್ರೆ ಮಾತಾಡ್ತಾರೆ, ಹೋಗ್ತಾರೆ. ಕಡೆಗೆ ನಮ್ಮದು ಅಸ್ತ್ರ ಏನು ಲಾಟ್ ನಮ್ಮದು ಕಡತಕ್ಕೆ ಹೋಗಂಗಿಲ್ಲ. ಇವ್ರು ಒಬ್ಬರನ್ನ ಇವ್ರು ಮಾತಾಡಿದ್ರೆ ಯಾರೊಬ್ರು ಕೈ ಎತ್ತಿದ್ರು ಅವ್ರಿಗೆ ಅನುಮತಿ ಕೊಟ್ಟು ನಾನು ಇವರನ್ನು ಬಿಟ್ಟು ಯಾರು ಮಾತಾಡಿದ್ರು ಕಡತಕ್ಕೆ ಹೋಗ್ಬಾರ್ದು ಹೇಳ್ತೀನಿ. ಮುಖ್ಯಮಂತ್ರಿ ಮಾತಾಡ್ತಿರ್ತಾರೆ, ಮುಖ್ಯಮಂತ್ರಿ ಮಾತಾಡೋದು ಅವ್ರು ಬಿಟ್ಟು ಯಾರ್ದು ಕಡತಕ್ಕೆ ಹೋಗ್ಬಾರ್ದು ಅಂದ್ರೆ ಗಲಾಟೆ ಆಗೋದು. ಈಗ ಪ್ರಶ್ನೆ ಕೇಳೋದು ನಡುವೆ ಬರೋದು ಇದು ಕಾಮನ್, ಅದು ಆಗಲಿ, ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಬಟ್ ಶಾಸನ ಸಭೆಗಳು ಅಂದಿನಂಗೆ ಇವತ್ತು ನಡೆದಿಲ್ಲ. ನಾವೆಲ್ಲ ಹೋದಾಗ ಒಂದು ಗುಂಡೂರಾಯರ ಮುಖ್ಯಮಂತ್ರಿ ಇದ್ದರು, ರೇಣುಕಾ ರಾಜೇಂದ್ರ ಅಂತ ಒಬ್ಬ ಹೆಣ್ಮಗಳಿದ್ರು. ಇಷ್ಟ ಒಂದು ಚೀಟಿ ಒಳಗೆ PSI ಪ್ರಜಾಪ್ರಭುತ್ವ ಹೆಸರುಗಟ್ಟ, ಯಾರಿಗೆ ಕಮಿಟ್ಮೆಂಟ್ ಇರ್ತೇವೆ ಬರ್ತಾರೋ ಸಹಿ ಮಾಡ್ತಾರೋ ಹೋಗ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ, ಕೋರಮ್ ಇರೋಂಗಿಲ್ಲ. ಎಷ್ಟೋ ಸರಿ ಕೋರಮ್ ಇಲ್ದಕ್ಕೆ ಹೌಸ್ಗಳು ಎಡ್ಜರ್ನ್ ಆದಂಥ ಉದಾಹರಣೆಗಳಿದಾವೆ. ಅದು ಆಗಬಾರ್ದು. ಮತ್ತು ನಾ ಏನಂತೀನಿ ಅಂದ್ರೆ ಇದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ, ನೀವು ಯಾರೂ ತಪ್ಪು ತಿಳ್ಕೊಬಾರ್ದು. ಮಾಧ್ಯಮದ ಸ್ನೇಹಿತರು ಸಹಿತ ಇಂಥವೆಲ್ಲ ಪ್ರಸಂಗಗಳನ್ನು ಕಟುವಾಗಿ ಟೀಕೆ ಟಿಪ್ಪಣಿ ಮುಖಾಂತರ ಬರೆಯೋದಿಲ್ಲ. ಯಾಕಂದ್ರೆ ನೀವೊಬ್ಬರ ಕೈಯಾಗಿ ಆದಿಂದ ಗೊತ್ತಿರಲ್ಲ, ಹಿಂಗಾಗಿ ನಿಮಗೂ ಆಗಿಲ್ಲ. ಇಂಥವೆಲ್ಲ ಲಾಪ್ಸಿಸ್ತು ಅಂತ ಇದನ್ನು ನಾವು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು, ರಾಜ್ಯದ ಜನತೆಗೆ ಯೋಗಕ್ಷೇಮ ಮಾಡಬೇಕು. ಅದಕ್ಕೆ ನೀವೆಲ್ಲ ಕೂಡಿ ಮಾಡಿದ್ರೆ ಆಕೈತಿ. ಅದನ್ನು ಮತ್ತು ಒಬ್ಬರೇ ಮಾಡಿದ್ರೆ ಏನಾಗ್ತದೆ, ಆಗೋದಿಲ್ಲ. ಅದಕ್ಕೆ ಮಾಧ್ಯಮದವರು ಸಹಿತ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟರೆ ರಾಜ್ಯಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡ್ಬೋದು ಅನ್ನೋ ನಾವು ಅದು ಈಗಲ್ಲ, ಮೊದಲಿಂದ ಐತೆ. ಅದು ಈ ಪರಿಷತ್ ಐತೆ ಅಂತ ತಿಳ್ಕೊಂಡೇಳಿ ಇವತ್ತೆಲ್ಲ ಅಂದ್ರೆ ಜನರಿಗೆ ಸರಿಯಾದ ರೀತಿಯಿಂದ ಬಿಲ್ಗಳು, ಸರಿಯಾದ ಕಾನೂನುಗಳು, ಸರಿಯಾದ ಸಮಸ್ಯೆಗಳು. ಈಗ ಏನಾದರೂ ನಮ್ಮಲ್ಲಿ 0 ಹೊರತ್ತೆ ಐತಿ, ಏನೋ ಒಂದು ದೊಡ್ಡ ಸಮಸ್ಯೆ ಬರುತ್ತೆ, ಇಮಿಡಿಯೇಟ್ಲಿ ಅದನ್ನು ಸೆಷನ್ ಮುಗಿದಾಗ ಸೆಷನ್ ಪ್ರಾರಂಭ ನಡುವೆ ಏನಾರು ಆತಂದ್ರೆ ಇಮಿಡಿಯೇಟ್ ತೊಗೊಳಕ್ಕೆ ಪ್ರಯೋಜನ ಐತಿ. ಮತ್ತು ನಮ್ಮಲ್ಲಿ ಹೆಚ್ಚು ಚರ್ಚೆ ಆಕಾವು, ಜನ ಕಡೆಯಿಂದ ಹೆಚ್ಚು ಚರ್ಚೆ ಆಕಾವು. ಆದರೆ ಈ ಹೆಚ್ಚು ಚರ್ಚೆ ಆಗೋದ್ರಿಂದ ಜನಸಾಮಾನ್ಯರಿಗೆ ಫುಲ್ಫಿಲ್ ಆಕಾವು. ಒಂದು ನಮ್ಮಲ್ಲಿ ಕಲಾವಿದರಿಗೆ, ಸಾಹಿತಿಗಳಿಗೆ, ಆಮೇಲೆ ಈ ಇವರಿಗೆ ಯಾರಿಗೆ ಸಂಗೀತಗಾರರಿಗೆ ಎಲ್ಲ ಇರ್ತದೆ. ಆಗಿನ ನೋಡಿ ಗಂಗೂಬಾಯಿ ಅಂಗಲ್ದು, ಮಲ್ಲಿಕಾರ್ಜುನ ಸಿದ್ಧಲಿಂಗ ಇದ್ದ, ಆಮೇಲೆ H ನರಸಿಂಹ ಇದ್ದ, ಹಿಂಗೆಲ್ಲ ಬೇರೆ ಬೇರೆ ಇದ್ದವು. ಈಗ ಅವರೆಲ್ಲ ಪೊಲಿಟಿಕಲಿ ಯಾರು ಎಲ್ಲೋ ಸೋತಿರ್ತಾರೋ ಇರ್ತಾರೋ ಅವರೆಲ್ಲ ಬರೋದು. ಅಂಕೇರ ರಾಜ್ಯಸಭೆನೂ ಬರ್ಡನ್ ಆಗ್ತೈತಿ. ಅಂಕೇರಿ ಎಲ್ಲ ಬರ್ಡನ್ನ. ಅಂಕೇರಿ ಯಾವ ಈ ನಮ್ಮ ದೇಶದಲ್ಲಿ ಯಾವ ಶಾಸನ ಸಭೆಗಳು ಎಲ್ಲ ಬರ್ಡನ್ ಅಂದ್ರೆ ಅದು ಬರ್ಡನಕ್ಕೆ. ಮತ್ತು ಅದನ್ನು ಪ್ರಜಾಪ್ರಭುತ್ವ ಅದನ್ನು ಹಂಗೆ ಮಾಡಬೇಕಾಗ್ತದೆ. ಒಂದು ಸಾರಿ ಹಿಂಗೆ ಬಂದಿದೆ, ಅದಾಗಬಾರ್ದು, ನಾನು ಹೇಳ್ತಿಲ್ಲ. ಬಟ್ ಅದರ ಪರಿಷತ್ ಇರೋದ್ರಿಂದ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಸಮಯ ಎಲ್ಲ ಸಿಗೋದ್ರಿಂದ ನಾಡಿನ ಜನತೆಗೆ ಸಾಕಷ್ಟು ಅದರಿಂದ ಏನು ಒಳ್ಳೇದಾಗ್ತದೆ, ಇರಬೇಕಾಗ್ತದೆ ಎಲ್ಲ. ಈಗ ನೋಡಿ ವೆಸ್ಟ್ ಬೆಂಗಾಲ್ ಮಾಡಕ್ಕೆ ಹೊಂಟಿದ್ರು, ಈಗ ಆಂಧ್ರ ಮಾಡಿದ್ದು ತೆಗೆದ್ರು, ಮತ್ತೆ ಮಾಡಿದ್ರು, ರಾಜಸ್ಥಾನ ಮಾಡಕ್ಕೆ ಹೊಂಟಿದ್ರು, ನಡೆದಾವ. ಅದೇನೊಂದು ನಮ್ಮ ಸಂವಿಧಾನದಲ್ಲಿ ಹಂಗೈತೆ, ಇದು ಕ್ರಿಯೇಷನ್ ಬಂದು ಅಸೆಂಬ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.